ಮುಂಗಾರು ಹಂಗಾಮಿನ ಬಿತ್ತನೆಗೆ ರೈತರು ಸಜ್ಜಾಗಿದ್ರು. ಆದರೆ ರೈತರಿಗೆ ಈಗ ನಿರಾಸೆ ಉಂಟಾಗ್ತಾ ಇದೆ. ಮಳೆ ಇಲ್ಲದೆ ಬರದ ಛಾಯೆ ಆವರಿಸ್ಕೊಳ್ತಾ ಇದೆ. ಈ ಮಧ್ಯೆ ರೈತರಿಗೆ ಡಬಲ್ ಶಾಕ್ ಎದುರಾಗ್ತಾ ಇದೆ. ನೋಡಿ, ಒಂದು ಕಡೆ ಮಳೆ ಇಲ್ಲ, ಮತ್ತೊಂದು ಕಡೆಯಲ್ಲಿ ಬೆಳೆದಿರೋ ಬೆಳೆಗೆ ದರ ಸಿಗದೆ ಪರದಾಡುವಂತಹ ಪರಿಸ್ಥಿತಿ ಉಂಟಾಗಿದೆ ಈಗ ರೈತರದ್ದು. ಬೆಳಗಾವಿಯಲ್ಲಿ ಮಳೆ ಅಭಾವದಿಂದಾಗಿ ಕೊತ್ತಂಬರಿ ಬೆಳೆ ಒಣಗೋಗಿದೆ. ಒಂದು ಕಡೆ ನಿರೀಕ್ಷಿತವಾಗಿ ದರ ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ಕೊತ್ತಂಬರಿ ಬೆಳೆ ನಾಶ ಮಾಡಿದ್ದಾರೆ ರೈತರು. ಫಸಲಿಗೆ ಬಂದಿರುವಂತಹ ಕೊತ್ತಂಬರಿ ನಾಶ ಮಾಡಿದ್ದಾರೆ ಅನ್ನದಾತ. ಕೇದನೂರು ಗ್ರಾಮದ ರೈತ ಚಂದ್ರಪ್ಪ ಅವರು ತಮ್ಮ ಬೆಳೆಗಳನ್ನು ನಾಶ ಮಾಡಿದ್ದಾರೆ. ಎಕರೆಗೆ 50,000 ಖರ್ಚು ಮಾಡಿ ಕೊತ್ತಂಬರಿ ಬೆಳೆಯನ್ನು ಬೆಳೆದಿದ್ರು. ಆದರೆ ಸಂಪೂರ್ಣ ಅತಂತ್ರ ಸ್ಥಿತಿಯಲ್ಲಿ ಅನ್ನದಾತನ ಬದುಕು ತಳ್ಳಲಾಗಿದೆ. ಕೂಡಲೇ ರೈತರ ಸಮಸ್ಯೆಗೆ ಸರ್ಕಾರ ಧಾವಿಸಬೇಕು ಅಂತ ಆಗ್ರಹ ಕೂಡ ಮಾಡಿದ್ದಾರೆ ರೈತರು. ಇಲ್ಲದೆ ಹೋದರೆ ಆತ್ಮಹತ್ಯೆ ಮಾಡಿಕೊಳ್ಳೋ ಎಚ್ಚರಿಕೆ ಕೊಟ್ಟಿದ್ದಾರೆ ಅನ್ನದಾತರು. ಆ ಒಂದು ನಿರ್ಣಯಕ್ಕೆ ರೈತರು ಮುಂದಾಗಬಾರದು. ರಾಜ್ಯ ಸರ್ಕಾರ ಈ ಕೂಡಲೇ ಸರ್ವೆ ಮಾಡಬೇಕು. ಏನಾಗಿದೆ ರೈತರ ಸ್ಥಿತಿಗತಿ? ಮುಂಗಾರು ಮಳೆ ಕೊರತೆ ಉಂಟಾಗಿದೆ. ಭಾರಿ ಪ್ರಮಾಣದಲ್ಲಿ ರೈತರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಒಂದು ಕಡೆ ಮಳೆ ಕೊರತೆ, ಮತ್ತೊಂದು ಕಡೆ ಬೆಳೆದಿರೋ ಬೆಳೆಗಳಿದೆಯಲ್ಲ, ಈಗ ತಾನೇ ಬೆಳೆದಿರೋ ಬೆಳೆಗಳು ಅದು ಒಣಗ್ತಾ ಇದೆ, ನೀರಿಲ್ಲ. ಮತ್ತೊಂದು ಕಡೆ ಬೆಳೆದಿರುವಂತಹ ಬೆಳೆ ಅದಕ್ಕಾದ್ರೂ ಒಂದು ಸರಿಯಾದ ದರ ಸಿಗಬೇಕಲ್ವರಿ, ಅದು ಸಿಗಲ್ಲ ಅಂತಂದರೆ ರೈತರು ಎಲ್ಲಿಗೆ ಹೋಗಬೇಕು ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಕೂಲಿ ಹಾಕಿ ಕೂಲಿ ಮಂದಿ ನೋಡ್ರ 200-300 ರೂಪಾಯಿ ಪಗಾರ ತಗೊಳತ್ತಾರೆ. ಈಗ ಹಂಗ ಇದ ಮಾಡ್ತಿರು. ಒಂದ್ ಗಂಟೆ ತಗ್ದಿದ್ದ ಬಾಡಿಗೆ ಹಾಕ್ತಿಲ್ರಿ. ಆ ಬಾಡಿಗೆ ಮತ್ ಕೈಲೇ ಕೊಟ್ಟುರಿ. ಮತ್ತಿಂದ ನಾವ್ ತಗೊಂಡ್ ಏನ್ ಮಾಡೋದು ಅಂತ ಹೇಳಿ ಫರ್ಯಾಕ ಇಷ್ಟೆಲ್ಲ ದೊಡ್ಡ ಬೆಳೆ. ಯಾಕಂದ್ರ ರೈತ ಬೆಳೆದಂತ ಬೆಳೆ ರೀ. ಅದ್ರಾಗ ಇದು ಸೊಪ್ಪು ಅಂತ ಹೇಳಿದ್ರ ಕೊತ್ತಂಬರಿ ಸೊಪ್ಪು ಈಗ ತನ್ನ ಕೈಲೇನೆ ನಾಶ ಮಾಡಕತ್ತಾನ. ಟ್ರೇಲರ್ ಹೊಡೆದ ಕೇಸಿಂದ ತನ್ನ ಕೈಲೇನ ಇನ್ ಟ್ರೇಲರ್ ಹೊಡೆದ ಕೇಸಿಂದ ನಾಶ ಮಾಡೋದು ಅಂದ್ರೆ ಸಣ್ಣ ಮಾತನೂ ಅಲ್ರಿ, ಹುಡುಗಾಟಿ ಮಾತನೂ ಅಲ್ರಿ. ಸಾಕಷ್ಟು ಕಷ್ಟಪಟ್ಟ ಇದನ್ನ ಬೆಳೆ ಬೆಳೆದಿರ್ತಾನ್ರಿ. ಏನು ಗೊಬ್ಬರ ಹೌದಲ್ಲ, ಆಳ ಗೀಳ 108 ರಾತ್ರಿ ಹಗಲಿ ಕಷ್ಟಪಟ್ಟ ಈ ಬೆಳೆ ಬೆಳೆದಿರ್ತಾನ್ರಿ. ಏನೋ 4 ದುಡ್ಡು ಬರ್ಬೋದಂತ. ಆದ್ರೆ ಧಾನ್ಯ ಇಲ್ದಕ್ಕ ಈ ಪರಿಸ್ಥಿತಿ ಆಗೈತಿ.